ಪಾಡಿದ ವಿಷಯ ಬನ್ನಗ ಎಂಕ್ಲು ಏರು ಉತ್ತೇಜನ ಲೆಕ್ಕನಾರು ಮಂತೊಂದು ಪೋಯರು ಫಸ್ಟ್ ಜವನೇರೇನು ಮಂಗೆ ಮಂತದು ಆರ್ನೊಟ್ಟಿಗೆ ಇತ್ತನ ಒಂಜಿ 4 ಜನ ಸೇರೊಂದು ಈ ಪಾಡಿನ ಆರು ದುಂಬೆ ಒಂಜಿ ಉಲಾಯಿ ಷಡ್ಯಂತ್ರ ಮಂತೊಂದು ಈ ಪಾಡಿ ಒಂಜಿ ಬಾವಲ್ಲೇನ ಅವಸ್ಥಾ ಸ್ಥಾನ ಐಗ್ನ ಹಾಳು ಮಂತಿರ. ಮಾವಿನ ಮರ ಎಷ್ಟು ಮುಕ್ಕಾಲಂಶ ಕಡ್ದಿದೆ ಅದೇ ತರ ಮರುದಿವಸ ಹೋಗಿ ಆಗಿದ್ದಾರೆ. ದೇವರ ಲೀಲೆ ನೋಡಿ, ಮರುದಿವಸ ಹೋಗಿ ಮರುದಿವಸದಿಂದ ಬಿದ್ದವರು ಆಮೇಲೆ ಎದ್ದೇಳಲಿಲ್ಲ. ಬಂಗಾಡಿಯ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ದೇವರ ಕಾಡು ಎಂದ ಹೆಸರು ಪ್ರಸಿದ್ಧಿ ಪಡೆದ. ಅದರ ಜೊತೆಗೆ ಬಾವಲಿಗಳ ಆಸಸ್ಥಾನ ಕಳೆದ 100 ವರ್ಷಗಳಿಂದ ಇತ್ತು. ಇವಾಗ ಇದಕ್ಕೆ ಸಂಚಾಕಾರ ಬಂದಿದೆ. ಯಾವ ಥರ ಅಂತ ಹೇಳಿದರೆ, ನನಗೆ ತಿಳಿದಿರುವ ಮಟ್ಟಿಗೆ 2000 ಅಥವಾ 2001ರಲ್ಲಿ ಈ ಕಾಡು, ಈ ಪ್ರದೇಶ ಏನಿತ್ತು ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಸೇರಿದ್ದು ಅಂತೇಳಿ ಈ ಭಾಗದ ಭಕ್ತರು ಅಥವಾ ಸ್ಥಳೀಯರಿಗೆ ಎಲ್ಲರಿಗೆ ಗೊತ್ತಿತ್ತು. ಈ ಭಾಗದ ಇದು ದೇವಸ್ಥಾನಕ್ಕೆ ಸೇರಿದ್ದು, ದೇವರ ಕಾಡು ಅಂತೇಳಿ ಪ್ರಸಿದ್ಧ ಆಗಿತ್ತು. ಅದರ ನಂತರ ಈ ಜಾಗ ಮೂಲ ಮಾಲೀಕರು ಅಂತೇಳಿ ನಮಗೆ ತಿಳಿದಿರುವ ಮಟ್ಟಿಗೆ ಶ್ರೀಕಾಂತ್ ರಾವ್ ಅಂತೇಳಿ ಒಬ್ಬರು ಇದ್ದರು. ಅವರು ಆ ಸಂದರ್ಭದಲ್ಲಿ ಪ್ಲಸ್ ಈ ಸಂದರ್ಭದಲ್ಲಿ ಕೂಡ ಅವರು ಇದ್ದದ್ದು ಚೆನ್ನೈಯಲ್ಲಿ ಮಾತ್ರ. ಚೆನ್ನೈಯಲ್ಲಿದ್ದು ಈ ಜಾಗ ಏನು ನೋಡ್ಕೊಳ್ತಾ ಇರಲಿಲ್ಲ, ಬಟ್ ಅವರ ಹೆಸರಲ್ಲಿತ್ತು ಅಂತೇಳಿ ನಮ್ಗೆ ಹೇಳ್ತಾ ಇದ್ರು. ಆದರೆ ದೇವಸ್ಥಾನದವರು ನಮಗೆ ಬಿಟ್ಟು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಜಾಗವು ದೇವಸ್ಥಾನಕ್ಕೆ ಸೇರಿದ್ದಂತೇಳಿ ಭಕ್ತರ ಅಭಿಪ್ರಾಯ ಆಗಿದ್ದರಿಂದಾಗಿ 2000 ಇಸ್ವಿಯಲ್ಲಿ ಅವರಿಂದ ಶ್ರೀಕಾಂತ್ ರಾವ್ ಅವರಿಂದ ಒಬ್ಬರು ಪವರ್ ಆಫ್ ಅಟಾರ್ನಿ ತಗೊಂಡ್ರು, ರಾಮ್ ಮೋಹನ್ ರಾಯ್ ಅಂತೇಳಿ ತಗೊಂಡು ಊರವರ ವಿರೋಧದ ನಡುವೆಯೂ ಕೂಡ 2000 ಇಸ್ವಿಯಲ್ಲಿ ಮರ ಕಡಿಲಿಕ್ಕೆ ಬಂದರು. ಮರ ಕಡಿಬೇಕಂತೇಳಿದರೆ ಆ ಸಂದರ್ಭದಲ್ಲಿ ಊರವರೆಲ್ಲ ಅಪೋಸ್ ಮಾಡಿ ಆ ಮರ ಯಾವುದೇ ಕಾರಣಕ್ಕೂ ಕಡಿಬಾರ್ದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಬೇಕು. ಯಾಕಂತ ಹೇಳಿದರೆ, ದೇವರ ಮಹಿಮೆ ಎಷ್ಟಿದೆ ಅಂತ ಹೇಳಿದರೆ, 2001ರಲ್ಲಿ ರಾಮ್ ಮೋಹನ್ ರಾಯ್ ಅವರು ಒಂದು ದೊಡ್ಡದು, ಕಡಿಮೆ ಅಂತ ಹೇಳಿದರೆ 100-150 CFT ಅಷ್ಟು ದೊಡ್ಡದು ಒಂದು ಮಾವಿನ ಮರ ಇತ್ತು. ಆ ಮಾವಿನ ಮರದ ಮುಕ್ಕಾಲಂಶ ಕಡ್ದಿದ್ರು. ಆ ಸಂದರ್ಭದಲ್ಲಿ ಊರವರೆಲ್ಲ ಒಟ್ಟಾಗಿ ಇದೇ ರಾಮ್ ಮೋಹನ್ ರಾಯ್ನನ್ನು ಇಲ್ಲಿಂದ ಓಡಿಸಿದ್ರು. ಈ ಮಾವಿನ ಮರ ಎಷ್ಟು ಮುಕ್ಕಾಲಂಶ ಕಡ್ದಿದೆ ಅದೇ ಥರ ಮರುದಿವಸ ಹೋಗಿ ಆಗಿದ್ದಾರೆ. ದೇವರ ಲೀಲೆ ನೋಡಿ, ಮರುದಿವಸ ಹೋಗಿ ಮರುದಿವಸದಿಂದ ಬಿದ್ದವರು ಆಮೇಲೆ ಎದ್ದೇಳಲಿಲ್ಲ. ಆ ಸಂದರ್ಭದಲ್ಲಿ 2000 ಇಸ್ವಿಯಲ್ಲಿ ರಾಮ್ ಮೋಹನ್ ರಾಯ್ ಅವರು ಲಕ್ಷಾಧಿಪತಿ, ಬೇಕಾದಷ್ಟು ಜಾಗ ಎಲ್ಲ ಇತ್ತು. ಜಾಗ ಎಲ್ಲ ಬ್ಯಾಂಕ್ನವರು ಏಲಂ ಮಾಡಿ ಆಮೇಲೆ ಕಡೆಗೆ ಅವರು ತೀರೋದ್ರು. ಅದರ ನಂತರ ಅವರ ಹೆಂಡತಿಗೆ ಊರವರೇ ಸೇರಿ ಏನು ಒಂದು ಮನೆ ಕಟ್ಟಿಕೊಡುವ ಒಂದು ಕೆಲಸ ಮಾಡಿಬಿಟ್ರು. ಯಾವುದು 2000 ಇಸ್ವಿಯಲ್ಲಿ. ಆಮೇಲೆ 2012ರಲ್ಲಿ ಇದು ದೇವರ ಕಾಡು ಅಂತೇಳಿ ಮತ್ತೆ ಉಳಿಬೇಕಂತೇಳಿ ಆ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಎಲ್ಲ ಯೋಜನೆ ಬಂದಿತ್ತು. ಈ ಪಾಡಿಯ ಸುತ್ತ ಏನು ಮಾಡಿದ್ರು ಅಂತ ಹೇಳಿದರೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ವಿನಯ್ ಚಂದ್ರರವರು ಸೇರಿ ಪಾಡಿಯ ಸುತ್ತ ಬೇಲಿಯೆಲ್ಲ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ದೇವರ ಕಾಡು ಅಂತೇಳಿ ದೊಡ್ಡದರಲ್ಲಿ ಬೋರ್ಡ್ ಹಾಕಿ, ಇದರೊಳಗಡೆ ಯಾರಿಗೂ ಪ್ರವೇಶ ಇಲ್ಲ, ಅದರ ಜೊತೆಗೆ ಬಾವಲಿ ಆವಾಸ ಸ್ಥಾನ ಇದೆ ಅಂತೇಳಿ ನಿರ್ಣಯ ಆಯಿತು. ದೇವಸ್ಥಾನದಲ್ಲೂ ಕೂಡ ನಿರ್ಣಯ ಆಯಿತು. ಎಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕಂತ ಹೇಳಿದರೆ, ಅದರ ನಂತರ 2017-18ಕ್ಕೆ ಇಲ್ಲಿ ಒಂದು ಜೀರ್ಣೋದ್ಧಾರ ಆಗಬೇಕಂತೇಳಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದರು. ಅದರ ನಂತರ 2022ಕ್ಕೆ ಶ್ರೀಯುತ ಲೋಕೇಶ್ ರಾವ್, ಪ್ರಸ್ತುತ ಈ ಜಾಗದ ಮಾಲೀಕರು ಯಾರಿದ್ದಾರೆ ಲೋಕೇಶ್ ರಾವ್ ಅವರು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಿಕ್ಕೆ ಬಂದರು. ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿದರೆ ಒಳ್ಳೆ ರೀತಿಯಲ್ಲಿ ಅವರು ಸ್ವಲ್ಪ ದುಡ್ಡಿದ್ದವರು ಎಲ್ಲರಿಂದ, ಊರವರಿಂದ ಎಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯ ಜೀರ್ಣೋದ್ಧಾರವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿ ಬ್ರಹ್ಮಕಲಶ ಕೂಡ ಮಾಡಿದರು. ಈ ಬ್ರಹ್ಮಕಲಶ ಮಾಡಬೇಕಾದ್ರೆ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ಬರುವ ಭಕ್ತಾದಿಗಳು ಏನು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂತೆ ಮಾರುಕಟ್ಟೆ ಬೇಕು ಅನ್ನುವ ದೃಷ್ಟಿಯಿಂದ ಇಲ್ಲಿಯ ಸ್ಥಳೀಯರ ಹತ್ರ ಹೇಳಿದರು, ಪಾಡಿಯ ಇಷ್ಟು ದಟ್ಟವಾಗಿದೆ, ನಾವು ಈ ಪಾಡಿಯ ಒಳಗಡೆನೆ ಒಂದು ಸಂತೆ ಮಾರುಕಟ್ಟೆ ಮಾಡೋಣ, ಮಾಡಿ ಅದರ ಜೊತೆಗೆ ಬರುವ ಭಕ್ತಾದಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಮಾಡೋಣ ಎಂದು ಹೇಳಿದರು. ಆ ಸಂದರ್ಭದಲ್ಲಿ ಕೆಲವೊಂದು ಊರವರು ಬೇಡ, ಆ ಥರ ಮಾಡೋದು ಬೇಡ, ಮಾಡಿದರೆ ನಾಳೆ ಸಮಸ್ಯೆ ಆಗುತ್ತೆ, ಬಾವಲಿಗಳ ಆವಾಸ ಸ್ಥಾನ ಎಂದು ಹೇಳಿದ್ರು ಕೂಡ ಇಲ್ಲ ಮೊದಲು ನಾನೇ ಕಡಿತೇನೆ ಅಂತೇಳಿ ಲೋಕೇಶ್ ರಾವ್ ಅವರು ಅಡಿಬಲ್ಲೆ ಮಾತ್ರ ತೆಗೆಯುವ ಅಂತೇಳಿ ಸ್ಟಾರ್ಟ್ ಮಾಡಿದರು. ಆಮೇಲೆ ಬ್ರಹ್ಮಕಲಶದ
ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಪಾಡಿಯನ್ನು ನಾವೇ ತೆಗೊಳ್ಳೋದು, ನಮ್ಮ ದೇವಸ್ಥಾನಕ್ಕೆ ತೆಗೊಳ್ಳೋದು, ದೇವರಿಗೆ ಇದನ್ನು ಬಿಟ್ಟು ಬಿಡುವುದು, ಯಾರ ಹತ್ರ ಇದೆಯಾ ಅವರಿಂದ ನಾವು ದುಡ್ಡು ಕೊಟ್ಟಾದರೂ ದೇವಸ್ಥಾನಕ್ಕೆ ಪಡ್ಕೊಳ್ಳುವುದಂತೇಳಿ ಲೋಕೇಶ್ ರಾವ್, ಅದರ ಜೊತೆಗೆ ವಕೀಲರಾದ ಧನಂಜಯ ರಾವ್ ಅವರು, ಅದರ ಜೊತೆಗೆ ಇವಾಗಿನ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀಯುತ ದಾಸಪ್ಪ ಗೌಡ ಕಾಂಜನು ಎಲ್ಲ ಮಾತಾಡ್ಕೊಳ್ತಾ ಇದ್ರು. ನಮಗೂ ಕೂಡ ಒಳ್ಳೆ ರೀತಿಯಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದೆ ಅಂತೇಳಿ ಖುಷಿ ಆಗ್ತಿತ್ತು. ಅದರ ನಂತರ ಬ್ರಹ್ಮಕಲಶ ಆಗಿ ಏನು 1 ವರ್ಷ ಆಗಬೇಕಂತೇಳಿದರೆ ಸಡನ್ಲಿ ಈ ಜಾಗವನ್ನು ಶ್ರೀಕಾಂತ್ ರಾವ್ ಕಡೆಯಿಂದ ಸಡನ್ಲಿ ಆಗಿ ಲೋಕೇಶ್ ರಾವ್ ಅವರೇ ಪರ್ಚೇಸ್ ಮಾಡಿದರು. ಆ ಸಂದರ್ಭದಲ್ಲಿ ನಮಗೆ ಗೊತ್ತಿರಲಿಲ್ಲ. ಯಾಕಂತ ಹೇಳಿದರೆ ಒಂದು ಜಾಗ ಪರ್ಚೇಸ್ ಮಾಡಬೇಕಂತ ಹೇಳಿದರೆ ನಮಗೆ ತಿಳಿದಿರುವ ಮಟ್ಟಿಗೆ ಫಸ್ಟ್ ಅಗ್ರಿಮೆಂಟ್ ಆಗುತ್ತೆ, ಅದರ ನಂತರ ರಿಜಿಸ್ಟರ್ ಆಗೋದು. ಈ ಜಾಗ ಯಾವ ಥರ ಆಯಿತು ಅಂತ ಹೇಳಿದರೆ ಮೊದಲೇ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದ ನಂತರ ನಾವು ಮತ್ತೆ ಲೋಕೇಶ್ ಅವರ ಹತ್ರ ಒಂದ್ಸಲ ಈ ಭಾಗದ ಸ್ಥಳೀಯರೆಲ್ಲ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಏನಂತೇಳಿ ಈ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಿ, ಯಾರಿಗೆ ಬಿಟ್ಟುಕೊಡಬೇಡಿ ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು, ಯಾವುದೇ ಕಾರಣಕ್ಕೂ ನಾನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವುದಿಲ್ಲ, ಇದು ನನ್ನ ಸ್ವಂತ ಉಪಯೋಗಕ್ಕೆ, 1 ಇಂಚು ಜಾಗ ಕೂಡ ಕೊಡುವುದಿಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳಿದರು, ನನ್ನನ್ನು ನೀವು ದೇವಸ್ಥಾನದ ಆಡಳಿತ ಮುಕ್ತೇಸರನ್ನಾಗಿ ಮಾಡಿದರೆ ಇವತ್ತು ಸಂಜೆ ಒಳಗಡೆ ನಾನು ದೇವಸ್ಥಾನಕ್ಕೆ ಜಾಗವನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದರು. ಯಾರು? ಇದೇ ಲೋಕೇಶ್ ರಾವ್ ಅವರು. ನಾವು ಅಧ್ಯಕ್ಷರ ಕೈಕಾಲು ಹಿಡಿದು ಕೇಳಿದ್ವಿ, ಆರು ಮುಕ್ತೇಸರ ರಾಪೆರಿಗೆ ಮುಕ್ತಿ ರಾಜೀನಾಮೆ ಕೊರ್ಪರ ಅಂತೇಳಿ. ದೇವಸ್ಥಾನಕ್ಕೆ ಜಾಗತಿಕ ನಾಡ ಏನಿತ್ತು ಅರ್ಧ ಗಂಟೆ ತೊಲೆ ರಾಜೀನಾಮೆ ಕೊರ್ಪೆ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದರು. ಅದರ ನಂತರ ಒಂದು ಭಾನುವಾರ ಇದೇ ಲೋಕೇಶ್ ರವರು ಈ ಜಾಗಕ್ಕೆ ಬಂದಾಗ ನಾವು ಅದನ್ನು ಪ್ರಸ್ತಾಪ ಮಾಡಿದಾಗ, ಇಲ್ಲ ಅದೆಲ್ಲ ಬೇಡ, ನನಗಿವಾಗ ನಾನು ಯಾರಿಗೂ ಜಾಗ ಕೊಡೋದಿಲ್ಲ, ನನಗೆ ತುಂಬ ಸಮಸ್ಯೆ ಇದೆ, ಕಮಿಟಿಯವರು ಅನ್ಯಾಯ ಮಾಡಿದರು, ಅವ್ರಿಗೆ ಅನ್ಯಾಯ ಮಾಡಿದರು ಅಂತ ಹೇಳಿದರು. ನಿಜವಾಗ್ಲೂ ಯಾರು ಅವರಿಗೆ ಅನ್ಯಾಯ ಮಾಡಿಲ್ಲ. ಯಾಕಂತ ಹೇಳಿದರೆ ಇಷ್ಟರವರೆಗೆ ಬ್ರಹ್ಮಕಲಶ ಆಗುವವರೆಗೆ ಲೋಕೇಶ್ ರಾವ್ ಅವರು ಒಳ್ಳೆಯದನ್ನೇ ಮಾಡಿರೋದು ನಮಗೆ ಕೂಡ ಗೊತ್ತಿದೆ, ಇಲ್ಲಿ ಇಡೀ ಊರವರಿಗೆ ಗೊತ್ತಿದೆ, ಎಲ್ಲರಿಗೆ ಗೊತ್ತಿದೆ. ಈ ಬ್ರಹ್ಮಕಲಶವನ್ನು ಉಪಯೋಗಿಸಿಕೊಂಡು ಲೋಕೇಶ್ ರಾವ್ ಏನಿದ್ದಾರೆ ಅವರು ಊರವರನ್ನು ಮಂಗ ಮಾಡಿದ್ದಾರೆ ಅಷ್ಟೇ. ಯಾಕಂತ ಹೇಳಿದರೆ ಇಷ್ಟು ಒಳ್ಳೆಯ ಪಾಡಿಯನ್ನು, ದೇವರ ಕಾಡು ಏನಿದೆ, ಅದರ ಜೊತೆಗೆ ಬಾವಲಿಗಳ ಆವಾಸ ಸ್ಥಾನ ಏನಿದೆ, ಅದನ್ನೆಲ್ಲ ಇವಾಗ ನಾಶ ಪಡಲಿಕ್ಕೆ ನೋಡ್ತಾ ಇದ್ದಾರೆ. ಮತ್ತೊಂದು ಮಾತು ಇದೇ ಲೋಕೇಶ್ ರಾವ್ ಕಡೆಯಿಂದ ಬಂತು, ಏನಂತ ಹೇಳಿದರೆ ಈ ಬಾವಲಿಗಳು ನಮ್ಮ ಮನುಷ್ಯನ ಜೀವನಕ್ಕೆ ಏನು ಸಂಚಕಾರ ಇದೆ, ಅದರಿಂದಾಗಿ ಅವನ್ನೆಲ್ಲ ಓಡಿಸ್ಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಮಾತು ತಿಳ್ಕೊಬೇಕು ಇದೇ ಲೋಕೇಶ್ ರಾವ್ ಅವರು, ಏನಂತ ಹೇಳಿದರೆ ಲೋಕೇಶ್ ರಾವ್ ಅವರು ಎಲ್ಲಿಯೋ ಇದ್ದುಕೊಂಡು ಇಲ್ಲಿಯ ಜಾಗ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಕಳೆದ 30-35 ವರ್ಷದಿಂದ ನಾನು ಇದೇ ಭಾಗದಲ್ಲಿ ವಾಸಿಸ್ತಾ ಇದ್ದೇನೆ. ನನಗೆ ಯಾವುದೇ ಬಾವಲಿಯಿಂದ ಸಮಸ್ಯೆ ಆಗಿಲ್ಲ, ನಮ್ಮ ಊರಿನವರಿಗೆ ಯಾವುದೇ ಬಾವಲಿಯಿಂದ ಸಮಸ್ಯೆ ಆಗಿಲ್ಲ. ಇವರಿಗೆ ಸಮಸ್ಯೆ ಆಗುದಿದ್ರೆ ಏನಕ್ಕೆ ಈ ಜಾಗವನ್ನು ಪರ್ಚೇಸ್ ಮಾಡಬೇಕಿತ್ತು ಅಂತೇಳಿ ನಮ್ಮದು ಒಂದು ಪ್ರಶ್ನೆ. ಅದರಿಂದಾಗಿ ನಾವು ಕೇಳ್ತಾ ಇರೋದು ಇಷ್ಟೇ, ಲೋಕೇಶ್ ರಾವ್ ಅವರು ಈ ಜಾಗವನ್ನು ಅವ್ರು ಏನು ಹೇಳ್ತಾರೆ ಆ ರೇಟ್ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ದೇವಸ್ಥಾನದಲ್ಲಿ ಸದ್ಯದ ಮಟ್ಟಿಗೆ ಅಷ್ಟು ಅಮೌಂಟ್ ಇಲ್ಲ, ಹಾಗಂತೇಳಿ ನಾವು ಜಾಗವನ್ನು ತೆಗೆದುಕೊಳ್ಳುವುದಿಲ್ಲ ಅಂತೇನಿಲ್ಲ. ನಾವು ಊರವರು ಸಂಗ್ರಹಿಸಿ 7-8 ಕೋಟಿಯ ಒಂದು ಒಳ್ಳೆ ಬಳಸಿ ನಾವು ಒಂದು ಒಳ್ಳೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೇವೆ. ಒಂದು 30-40 ಲಕ್ಷ ನಮಗೆ ಮಾಡಲಿಕ್ಕೆ ಆಗೋದಿಲ್ವ ದೇವರಿಗೋಸ್ಕರ, ಜಾಗಕ್ಕೋಸ್ಕರ? ಖಂಡಿತ ಎಲ್ಲಾದರೂ ಹೋದ್ರೂ ಕೂಡ ನಮಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆ ನಮಗೆ ಇದೆ. ಅದರಿಂದಾಗಿ ಲೋಕೇಶ್ ಅವರು ಒಳ್ಳೆ ರೀತಿಯಲ್ಲಿ ಬಿಟ್ಟು ಬಿಡಬೇಕು, ಈ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಬಿಡಬೇಕು. ಇಲ್ಲ ಅಂತ ಹೇಳಿದರೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರವು ಕೂಡ ಗಮನಿಸಬೇಕು. ಏನಂತ ಹೇಳಿದರೆ ದೇವಸ್ಥಾನದ ಪಕ್ಕದಲ್ಲಿರುವ ದೇವರ ಕಾಡು, ಅದರ ಜೊತೆಗೆ ಇಲ್ಲಿ ಬಾವಲಿಗಳ ಆವಾಸ ಸ್ಥಾನ ಕಡಿಮೆ ಅಂತ ಹೇಳಿದರೆ ಒಂದು 5,000ಕ್ಕಿಂತ ಹೆಚ್ಚಿನ ಬಾವಲಿಗಳಿದ್ದಾವೆ. ಅದನ್ನೆಲ್ಲ ಉಳಿಸ್ಕೋಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಿ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ಸಂಘರ್ಷ ಬರದ ಹಾಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾನು ಸರ್ಕಾರ ಹಾಗೂ ಲೋಕೇಶ್ ರಾವ್ ಅವರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಂಗ್ಲೊಂಜಿ ಕೊಲ್ಲಿದ ಗ್ರಾಮ ದೇವಸ್ಥಾನ ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸುಮಾರು ವರ್ಷದೊಕ್ಕ ಪೆಂಡಿಂಗ್ ಆದಿತ್ತಿನ ಒಂಜಿ ದೇವಸ್ಥಾನ ಎಂಗ್ಲ ಜೀರ್ಣೋದ್ಧಾರ ಅವರ ಸುಮಾರು ವರ್ಷ ಬಾಕಿ ಆದಿತ್ತಲು ಅಂಚಾಯಿನೇರ್ದವರ ಒಂಜಿ ಎಡ್ಡೆ ಕಮಿಟಿ ಬತ್ತನೈಟ್ ಲೋಕೇಶ್ ರಾವ್ ಒಕ್ಕ ವಕೀಲರಾಯಿನ ಧನಂಜಯ ರಾವ್ ಅಂಚಿತನಕ್ಲು ಬತ್ತದ ಒಂಜಿ ದೇವಸ್ಥಾನ ನಕ್ಲು ಎಡ್ಡೆ ರೀತಿಯಲ್ಲಿ ಮಂತೊಂದು ಪೋಯಿರು ಆಂಡ ದೇವಸ್ಥಾನ ಎಡ್ಡೆ ಮನ್ಪುನ ಲೆಕ್ಕನೆ ಹಾಕ್ಲೊಂಜಿ ಪಾಡಿನ ಅವೇ ಬೊಕ್ಕ ಫ್ಯೂಚರ್ಗ್ ಆ ಪಾಡಿಲ್ ನೆಂಕಲ್ ದೆತೊಂದು ಬಾ ದೇವಸ್ಥಾನಗೋಸ್ಕರ ದೆತ್ತೊಂದು ದೇವಸ್ಥಾನದ ಒಂಜಿ ಎಡ್ಡೆ ಅಭಿವೃದ್ಧಿದ ಕೆಲಸ ಪಾಡಿನ ಮನ್ಪು ಅಂದ ಪನ್ನೊಂದು ಜನಕ್ಲ್ಡ ಎಡ್ಡೆ ರೀತಿದ ಭರವಸೆ ಪನ್ನೊಂದಿತ್ತೇರು. ಐದು ಬೊಕ್ಕ ಅವೇ ಅಕ್ಲು ಪಾಡಿದ ಒಂಜಿ ಜಾತ್ರೆ ಬ್ರಹ್ಮಕಲಸೋದ ಟೈಮುಡು ಪಾಡಿನ ಎಂಕ್ಲು ಸಂತೆಗೋಸ್ಕರ ಯೂಸ್ ಮಂತೊಂದು ಬಾ ಅಂದು ಪಂಡದ ಅಡಿ ಕರ್ತದೆ. ಐದು ಬೊಕ್ಕ ಅವೇ ಇತ್ತೈನು ಪೂರ ಅಕ್ಲು
ಉಲಾಯಿ ಪಾಡೋನ ಅಂಚಿನ ಷಡ್ಯಂತ್ರ ದುಂಬೆ ಮಂತೊಂದಿತ್ತೇರು ಜನಕ್ಲಿಗೆ ಅರ್ಥ ಹೊಂದಿಜ್ಜಂಡು ಜನಕ್ಲು ಎಂಕ್ಲು ದುಂಬುಡ್ದು ದೇವಸ್ಥಾನಕ್ಕೋಸ್ಕರ ಎಡ್ಡೆ ಬೆಂತನಾಕ್ಲು ಅಂಡ ಈ ಪಾಡಿದ ವಿಚಾರ ಬನ್ನಗಾರು ಒಯ್ವೆ ಒಂಜಿ ರೀತಿದ ಜನಕ್ಲೆಗ್ ಮಾಲಸದ ಪಗ ಜೀರ್ಣೋದ್ಧಾರ ಅನಗಾರು ಎಂಕ್ಲ ಮಿತ್ ಬಾರಿ ಎಡ್ಡೆಡಿತ್ತೊಂದು ಮಾತಿರ ನೊಟ್ಟುಗಳ ಸೇರೊಂದು ಇತ್ತನಾರು ಒಂದೇ ಪಾಡಿದ ವಿಷಯ ಬನ್ನಗ ಎಂಕ್ಲು ಏರು ಗುರ್ತೇಜನ್ ಲೆಕ್ಕನಾರು ಮಂತೊಂದು ಪೋಯರು ಫಸ್ಟ್ಗ್ ಜವನೇರೇನು ಬಲ್ಲಿ ಅವು ಐಸ್ ಕ್ರೀಮ್ ದೇತೊಲ್ನೆ ಇಂದೇ ಚಾ ಪಾರ್ಲೆ ಎಂದು ಬಂಡದು ಮಂಗೆ ಮಂತದು ಆರ್ನೊಟ್ಟಿಗೆ ಇತ್ತನ ಒಂಜಿ 4 ಜನ ಸೇರೊಂದು ಈ ಪಾಡಿನ ಆರು ದುಂಬೆ ಒಂಜಿ ಉಲಾಯಿ ಷಡ್ಯಂತ್ರ ಮಂತೊಂದು ಈ ಪಾಡಿ ಒಂಜಿ ಬಾವಲ್ಲೇನ ಅವಸ್ಥಾ ಸ್ಥಾನ ಐಗ್ನ ಹಾಳು ಮಂತಿರಾರು ಏತು ಶೋಕದ ಒಂಜಿ ಇಡೀ ಮರನ ಪೂರ ಕರ್ತ ಬಾರ್ದಿರು ಎಂಗ್ಲ ಡಾಕ್ಟರ್ ದಾಯ್ತಕ ಏನು ಅಂದು ಪಂಡ ಆ ಪಾಡಿನಾರು ಬುಡ್ದು ಕೊರೋಡು ಎಂಗ್ಲಿಗೆ ಏನಾರಡ ರಿಕ್ವೆಸ್ಟ್ ಮಂತೊನ್ನ ಆರೈನು ಬುಡ್ದು ಕೊರಿ ಏರ್ನ ಆರೆ ಗೆಡ್ಡೆ ಎಂಗ್ಲದಾಲ ಎಂಕ್ಲನ ಸ್ವಂತಾಗಿ ಏರ್ನಲತ್ತು ಕೇನ್ನ ದೇವಸ್ಥಾನಕ್ಕೋಸ್ಕರ ಕೇನ್ನ ನನ್ನ ಫ್ಯೂಚರ್ಗೆ ದೇವಸ್ಥಾನಕ್ಕೆ ಒಯ್ ಒಂಜಿ ಅಭಿವೃದ್ಧಿ ಕೆಲಸ ಆವಡು ಗಾಡಿ ಉಂತವರಾಗ ಆವಡು ಆ ಜಾಗ ಬೋಡೊಂದು ಪಂಡದು ಕೇನ್ನ ಅಂಚನೆ ಆ ಮರಕ್ಲು ಒಂಜಿ ಇತ್ತನ ಕಾಡದ ಬರಿಟ್ ಇತ್ತಂಡ ದೇವಸ್ಥಾನಕ್ಕೆ ಒಂಜಿ ಕಲೆನೆ ಬೇತೆ ಅಂಚ ಎಂಕ್ಲಾರಡ ಬುಡ್ದು ಕೊರೋಡೊಂದು ಕೇನ್ನ ಎಲ್ಲಿಡ್ದು ತೂಂದಿತ್ತು ನಾ ಪಾಡಿಂದು ದೇವಸ್ಥಾನ ಕೊಲ್ಲಿ ದುಂಬು ಎಲ್ಲಿಡ್ದು ಮೂಲೆ ಪುಟ್ಟು ಬಿಳೆತ್ನಾಗ್ಲಿ ಮೂಲೆ ಅಂಚಾರ್ದಾರ ಒಂದು ದೇವಸ್ಥಾನಗೆ ಇತ್ತಿನ ಪಾಡಿ ದುಂಬುಡ್ದು ಇತ್ತಿನ ಪಾಡಿ ಅಂಚ ದೇವಸ್ಥಾನಗೆ ಇಪ್ಪೋಡು ಪಂಡದು ಎಂಗ್ಲೊಂಜಿ ಅಭಿಪ್ರಾಯ ಇದನ್ನೆಟ್ಟಲ್ಲ ಒಂಜಿ ಅವು ದೇವಸ್ಥಾನಗಂದು ಇತ್ತಂಡು ನನ್ನಲ್ಲ ದೇವಸ್ಥಾನಗಾದೇ ಇಪ್ಪೋಡು ಏರೇರ್ನ ಕೈ ಸೇರ ಬಲ್ಲಿ ಅನ್ನೋ ಎಂಗ್ಲೊಂಜಿ ಆಸೆ ಆಯ್ತು ಒಂಜಿ ದುಂಬುರ್ದು ದೇವರ ಪಾಡಿಂದ ಇತ್ತಿನ ಅವು ಅಂಚವ ದೇವರಿಗೆ ಸಲದ ಅಂಚ ಆ ಜಾಗ ಅಂಚನೆ ಇಪ್ಪೋಡು ಪಂಡದು ಎಂಗ್ಲೊಂಜಿ ಒಂಜಿ ಪ್ರಕೃತಿದ ಬಾರಿ ಸೋಕಿತ್ತಿನ ಜಾಗವ ಐತೆ ತುನ್ನ ಐನ ಬೇಜಾರಾಪುಂಡು ಐಟ್ ಆತು ಬಾವಲಿ ಐನ ಪೂರ ಎತ್ತ ಬಾವಲಿ 1000 ಬಾವಲಿ ಇತ್ತ ಇತ್ತ ದಾಲೆಜ್ಜಿ ಮರ ಪೂರ ಕರ್ತದ ಒಂಜಿ 40% ಮರ ಕರ್ತದ ಆತನ ಆಲ್ರೆಡಿ ಅಂಚ ನನಲ್ಲ ಒಂಜಿ ಅಂಚನೆ ಇಪ್ಪಡು ಪಂಡದು ಒಂಜಿ ಎಂಗ್ಲೊಂಜಿ ಅನ್ಪುನ ಆರು ಬುಡ್ದು ಕೊರೋಡೊಂದು ದೇವಸ್ಥಾನಗೆ ಒಂಜಿ ಬುರ್ದು ಕೊರೋಡಾರು ಬಾವಲಿ ಅವು ಮನುಷ್ಯನಿಗೆ ಒಂದು ಸಂಚಕಾರ ಅಂತ ಬಂತು ರೈತ ಬಗ್ಗೆ ಎಂಕ್ಲಿ ಈ ತುರ್ಸಾಡಿತ್ತು ಎಂಕ್ಲಿಗೆ ಇನಿ ಮುಟ್ಟದ ಆಯ್ತಲ್ಲ ಆಯ್ತು ಒಂಜಿ ರೋಗ ಅವನು ಎಂಕ್ಲೇದ ಅಲಗುತ್ತಿಜ್ಜಿ ಅವೊಂಜಿ ತೂವರೆಗೆ ಪೂರ್ಲು ಮುಲ್ಪ ರಾತ್ರಿದ ಪೊರ್ತಾವಡು ಪಗೆಲ್ಡು ಆಯ್ತು ಒಂಜಿ ಶಬ್ದ ಪೂರಲ ಅಂಚದ ಅಂಚನೆ ಇಪ್ಪಡ ಜಾಗ ಪಂಡದು ಒಂಜಿ ಮಾತಿರನಲ್ಲ ಇಡೀ ಊರ್ದಾಕ್ಲೆಲ್ಲ ಅಭಿಪ್ರಾಯ ಉಂಡು ಅಂಚನೆ ಇಪ್ಪೊಡೊಂದು ಮಾತ್ರೆಗೆಲ್ಲ ಬೇಜಾರುಂಡು ಈ ಜಾಗ ಒಂಜಿ ಉಂದ ಒಂದು ಪಂಡದು ಅಂಚನೆ ಇಪ್ಪುಡು ಆ ಜಾಗ ಪಂಡದು ಒಂಜಿ ಎಂಕ್ಲ ಆಸೆ ಬಟ್ ಒಂಜಿ ಎಡ್ಡೆ ಮನಸ್ಸು ದೀದು ಆ ಜಾಗ ಒಂಜಿ ದೇವಸ್ಥಾನಗೆ ಒಂಜಿ ಬುರ್ದು ಕೊರೋಡು ಆರಾಯ್ತ ಎಂಚಿನ ಪನ್ಪೇರ ಐನು ಮಾತೆರ್ಲ ಊರ್ದಾಗ್ಲು ಸಾರ್ವಜನಿಕ ಮಾತೆರ್ಲ ಸೇರಿದು ಕಲೆಕ್ಷನ್ ಅಂತ ಎಂಚಿನ ಕೊರುಪುನ ಒಂದು ಮನ್ಪ ಮಾತೆರ್ಲ ಇದು ಮಲ್ಲ ದೇವಸ್ಥಾನನೇ ಆತನಿಗೆ ಅಂದು ಐನಾಜಿ ಕೋಟಿ ಖರ್ಚಾದ ದೇವಸ್ಥಾನನೇ ಆತಂದು ಒಂದೊಂಜಿ ಮಲ್ಲ ವಿಷಯನೇ ಆತು ಎಂಚ ದುಮ್ಮು ಬೈಲುವರ ಒಂದು ಪುರ ಮಂತ ಅಂಚನೆ ಪುರ ಮಂತ ಎಂಜ ಕಲೆಕ್ಷನ್ ಮಂತದ ಎಂಜ ಮನ್ಪುನ ವ್ಯವಸ್ಥೆ ಮನ್ಪ ಬುಡ್ದು ಕೊರೋಡ ಬುಡ್ದು ಕೊರೋಡ ರಾತಿ ಹಲೋ ಪಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭಾರಿ ಪುರಾತನ ದೇವಸ್ಥಾನ ಒಂದು ಹಿಂದಿನ ಬಂಗಾರಸನ ಆಡಳಿತಕ್ಕೆ ಒಳಪಟ್ಟ ಈ ದೇವಸ್ಥಾನ ಇತ್ತು ಐಟ್ ಸುಮಾರು 10 ಮುಡಿ ಗೇಣಿ ಬರ್ಪುನಂಜಿ ಬರ್ಪುನ ಆಸ್ತಿ ಇತ್ತಿನಕ್ಕೆ ಕ್ರಮೇಣ ಭೂ ಸುಧಾರಣೆ ಬತ್ತಿನಕ ಅವು ಪೂರ ಪೋದು ಈ ದೇವಸ್ಥಾನದ ಒಂಜಿ 1 ಎಕರೆ 40 ಸೆಂಟ್ಸ್ ಜಾಗ ಬುಕ್ಕ ಪರಿಸರ ಒಂಜಿ 3 ಎಕರೆ ಈತ ನೆಕ್ ಪಾಡಿ ನೆಕ್ ಅಟ್ಯಾಚ್ ಆಯ್ತು ಒರಿದಿತ್ತಂದು ಐನ್ ಇತ್ತ ಕ್ರಮೇಣ ದಾನ ಬಂಡ ಬ್ರಹ್ಮಕಲಶಾನ ಸಂದರ್ಭಡು ಆ ಜಾಗೇನು ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಬೊಕ್ಕ ಬ್ರಹ್ಮಕಲಶ ಅಧ್ಯಕ್ಷರಾಯನ ಸನ್ಮಾನ್ಯ ಧನಂಜಯ್ ಕುಮಾರ್ ಬೊಕ್ಕ ಡಾಕ್ಟರ್ ಲೋಕೇಶ್ವರು ಮಕ್ಕಳ ನೇತೃತ್ವಗಳು ಬಾರಿ ಸೋಕದ ಬ್ರಹ್ಮಕಲಶ ಅಂತಂಡು ಸಾಧಾರಣ ಮುಟ್ಟ 8 ಕೋಟಿ ಮಿತ್ತದ ಖರ್ಚಿಲಾಂಡು ಆ ಸಮಯಡು ಈ ಪಾಡಿನ ಅಂತ ಕ್ಲೀನ್ ಮಾಡ್ತದ್ದು ಮತ್ತು ಸಂತೆಗೆ ವ್ಯವಹಾರ ಮತ್ತು ಇವಂಡರು ಐಡ್ದು ಬುಕ್ಕ ಐನು ಒಂಜಿ ಪಾತ್ರೆ ಪತ್ತೆ ದರ ಬಂಡ ಐನು ಮಿತ್ತು ನನ್ನ ದೇವಸ್ಥಾನಕ್ಕೆ ಕೊರ್ಪುಣ ಅಂದು ಅಂಚನೆ ಆ ಪ್ರಕಾರ ಒಂಜಿ 89 ಸೆಂಟ್ಸ್ ನೆಕ್ ದೇವಸ್ಥಾನ ಕಟ್ಟಿರೋ ಜಾಗ ಕಮ್ಮಿ ಐನಾಗ ಐಕ್ ಕ್ರೈಚಿಟ್ಲ ಕೊರಿಯೋದು ಆ ಪ್ರಕಾರ ಒಂಜಿ ದುರ್ಗಾದೇವಿನ ಗುಡಿಗಳ ನಿರ್ಮಾಣ ಅಂಡು ನನ್ನ ಪಕ್ಕ ಪರಿಸರ ತಂಜಿ 3 ಎಕರೆ ಚಿಲ್ಲರೆ ಜಾಗನ ದೇವಸ್ಥಾನಕ್ಕೆ ಇನ್ನು ಅಭಿವೃದ್ಧಿ ಕೊರ್ಪುಣ ಅಂತ ಮಾಡಿದ ಒಂಜಿ ಪಾತ್ರೆ ಕತೆ ಅಪ್ಪಗ ನೆಂಗ್ಲು ಪಾತ್ರೆ ಒಂದು ಐಕ್ ಸಂಪನ್ಮೂಲ ಮಲ್ಪೆರ್ಲ ನಮ್ಮ ದೇವಸ್ಥಾನದ ಸಮಿತಿ ಎಲ್ಲ ಊರ ಭಕ್ತರೆಲ್ಲ ಅಂತ ತಯಾರಿತ್ತೇರು ಮುಖ ಈ ನೆಟ್ಟು ಭಾರಿ ಹಿನ್ನೆಲೆ ಮೂರ್ತಿಂಚಿ 3 ಬಾವಲಿ ಆವಾಸ ಸ್ಥಾನ ಆದಿತ್ತಂಡು ದುಂಬುಲ ನೆಕ್ಕು ದುಂಬಂಜಿ ಪ್ರಯತ್ನ ಮಲ್ದಿರು ದನವಂಡ ಇಂದ ಪಾಡಿ ಕಡಿಪ್ಯಾರ ಅಪ್ಪಗಲ ಊರ್ ತಗಲು ಮತ್ತು ಪ್ರತಿಭಟನೆ ಮಲ್ತದು ಆ ಪಾಡಿಗಳನ್ನ ಒರಿತೊಂಡಿರು ಆ ಬಾವೆಲ್ಲ ಒರಿಂಡು ಮುಖ ನನವಂಡ ಏನು ಈ ಪರ ಊರದ್ದು ಬರ್ತದೆ ಈ ಊರು 81ನೇ ಇಸ್ವಿಡ್ ಇಂಚಿ 1981 ಇಂಚಿ ಮೂಲ ವಾಸ್ತವ್ಯವಿಲ್ಲ ಆಯ್ದು ಬುಕ್ಕ ಈ ದೇವಸ್ಥಾನದ ಟಚ್ ಮೊತ್ತ ಚಟುವಟಿಕೆಗಳನ್ನು ಭಾಗಿಯಾಗೊಂದಿಲ್ಲ ಅಪಗಲ ಮೂಲದ ಈ ನಮ್ಮ ಗಣೇಶೋತ್ಸವ ಒಂದು ಇಂಚಿನ ಒಂದು ಕಾರ್ಯಕ್ರಮ ಅನ್ನಾಗ ಮೂಲ ಸಿಡಿ ಮದ್ದು ಪಟಾಕಿ ಸುಡಿಯರ ಉಡುಪಿ ದಾಂಡ ನೆಕ್ ಬಾವೆಲ್ಲ ತೊಂದರೆ ಆಪಣ ಉದ್ದೇಶಡು ಅಂಚೆ ಮುಪ್ಪ ಪಟಾಕಿ ಬುಣ್ಣಾಗಲಿ ಸಹ ಕೆಲವು ಅವಘಡ ಆತನು ಆಯ್ತು ಬುಕ್ಕ ಪ್ರಶ್ನೆಗೆ ಅಂತನಾಗ ಅವು ಬಾವಲಿಗೆ ಬುಕ್ಕ ಪರಿಸರದ ರಕ್ಷಣೆ ತೊಂದರೆ ಆಪಣ ದೃಷ್ಟಿ
ಎಂಕಲ್ ಮೂಲ ಸುಡುಮದ್ದು ಸಹ ಒಂದು ಮುಡ್ಕೊಂಡ ಪೂರ ಉಂಟದು ಚರ್ತಾರೆ ಈ ಬಾವಲಿಗೆ ನಮ್ಮ ದೇವಸ್ಥಾನ ಕೆಲವು ದೇವಸ್ಥಾನ ಮೀನು ಲಂಚ ಪೂರಕವಾದ ಉಂಡೋ ಅಂಚನೆ ಬಾವಲಿ ಎಂಕಲ ದೇವಸ್ಥಾನ ಈ ಪಾಡಿಲ ಈ ಬಾವೆಲ್ಲ ಸಂಕುಲಲ ಎಂಕಲ ದೇವಸ್ಥಾನ ಪೂರಕವಾದ ಇತ್ತು ಈ ಪರಿಸರ ಎಲ್ಲೆಲ್ಲೇ ಕಾಟು ಮರಕೊಂಡು ಎತ್ತಿರು ಕಾಟು ಮರಕೊಂಡು ಎತ್ತದು ಇತ್ತೆ ಎಡ್ಡೆಡ್ಡೆ ಮರಕೊಂಡು ಎತ್ತದು ಈ ಭೂಮಂತ ಬಾವಿಯಲ್ಲಿ ಆವಾಸ ಸ್ಥಾನ ಉಂಡ ಆ ಮರಗಳನ್ನ ಕಟ್ತದು ಲಕ್ಷಾಂತರ ಬಾವಿಲಿಗೆ ಮೂಲ ನೆಲೆ ಜನರೇಗಾದ ಅವು ಬಬ್ಬೆ ಬತ್ತೊಂದಿರು ಈ ಸಂದರ್ಭಗಳು ಐನು ಎಂಕಲು ಮಾತ್ರ ಎಂಕಲ್ನ ಊರು ತಗಲು ಈ ದೇವಸ್ಥಾನದ ಕಮಿಟಿ ತಗಲು ಬಂದ ಎಂಕಲ್ನ ಕಳಕಳಿ ಮನವಿಧಾನ ಬಂಡ ಆ ದೇವಸ್ಥಾನದ ಪೂರಕವಾದ ಈ ಜಾಗ ಉರಿಯೋಡು ಐನು ಎಂಕಲು ಐಗಳು ಏತ್ ಪೇಮೆಂಟ್ ಕೊಡ್ತಾರ ಐನು ಎಂಕಲು ಊರು ತಗಲು ಪರಿಸರ ತಯಾರುಗಳು ಅಂತ ಮಿತ್ತುಗಳ ಆ ದೇವಸ್ಥಾನದ ಹಿನ್ನೆಲೆ ಆತು ಈ ಪರಿಸರ ಉರಿಯೋಡು ಅನ್ಪುನ ಎಂಕಲ್ನ ಊರು ತಗಲ್ನ ಅಭಿಪ್ರಾಯ.